ಸುಬ್ಬಿಗೆ ಇಷ್ಟ ಆಗೋ ಅಡ್ಗೆ ಮಾಡ್ತೀನಿ ಕಣ್ರೋ ಇವತ್ತು. ಓಯಕ್ಕ ಆ ಹಳೆ ಚಿತ್ರಾನ್ನ ಮಾಡ್ಬೇಡ. ಸುಬ್ಬಿಗ ದೊಡ್ಡ ಮನೆ ಹುಡುಗಿ, ಅವಳ ಅದೆಲ್ಲ ತಿನ್ನಲ್ಲ. ಅದು ನಿಜ. ಮ್ಯಾಗಿ ಪ್ಯಾಕೆಟ್ ಐತೆ, ತರಕಾರಿನೂ ಐತೆ, ಅದನ್ನೇ ಮಾಡ್ಲಾ? ಸೂಪರ್, ಅದೇ ಮಾಡ್ಬಿಡು. ತಾತ, ವೇರು ಸುಬ್ಬಿ, ವೈರು ಕಮಲನ್. ಓ, ಆಚೆ ಬಚ್ಚಿಟ್ಕೊಂಡಿದ್ದಾಳಾ? ಸುಬ್ಬಿ ಸುಬ್ಬಿ, ಸುಮ್ಕೆ ಒಳಗ್ ಬಾ. ಅವಳು ಬರ್ಲಿಲ್ವ ತಾತ? ಇಲ್ಲ. ಮತ್ತೆ ಕರ್ಕೊಂಬರ್ತೀನಿ ಅಂತ ಹೋಗಿದ್ರಿ? ನಾಳೆ ಬರ್ತಾಳೆ. ತಾತ, ನೀವು ಅವ್ರ ಮನೆಗೆ ಹೋಗಿ ಗಲಾಟೆ ಏನು ಮಾಡಿಲ್ಲ ಅಲ್ವಾ? ನಾನು ಗಲಾಟೆ ಮಾಡದೇ ಇದ್ರೆ ನಾಳೆ ಕಳಿಸ್ತೀನಿ ಸುಬ್ಬಿನ ಅಂತ ಅವ್ರು ಒಪ್ಕೊಂತಿದ್ರ? ನಾನು ಹೋಗಿ ಬಿಸಿ ಮುಟ್ಸಿದಕ್ಕೇನೆ ನಾಳೆ ಕರ್ಕೊಂಬತ್ತೀನಿ ಅಂದವ್ರೆ. ಆದ್ರೂ ತಾತ ನೀವು ಗಲಾಟೆ ಮಾಡಬಾರ್ದಾಯ್ತು. ಹೌದು ತಾತ, ಈಗಷ್ಟೇ ಹೊಸ ಬದುಕು ನೋಡ್ತಾ ಇದ್ದಾಳೆ ನಮ್ ಸುಬ್ಬಿ. ಅವಳು ಇಲ್ಲಿರೋದಕ್ಕಿಂತ ಅಲ್ಲಿರೋದೇ ಒಳ್ಳೇದು. ಚೆನ್ನಾಗಿರ್ತಾಳೆ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನಾವು ಅವಳಿಗಿಲ್ಲಿ ಚಿತ್ರಹಿಂಸೆ ಕೊಡ್ತಾ ಇದ್ವಾ? ಚೆನ್ನಾಗಿ ನೋಡ್ಕೊತಾ ಇದ್ವಿ ತಾನೇ? ಏನ್ ಕಮ್ಮಿ ಮಾಡಿದ್ದೆ ನಾನು ಅವಳಿಗೆ? ಹಂಗಲ್ಲ ತಾತ. ನೀನ್ ನನಗೆ ಬುದ್ಧಿ ಹೇಳಕ್ ಬರ್ಬೇಡ ಕಾವೇರಿ. ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು. ಏನು ತಾತ ಹಿಂಗ್ ಹೇಳ್ತಾ ಇದ್ದಾರಲ್ವಾ? ಯಾಕೆ ತಾತ ಹಿಂಗಾಡ್ತಾ ಇದ್ದಾರೆ? ನಿಜವಾಗ್ಲೂ ಈ ತಾತಂಗೆ ಸುಬ್ಬಿ ಮೇಲೆ ಇರೋ ಪ್ರೀತಿಯಿಂದ ಈಗ ಮಾಡ್ತಾ ಇದ್ದಾರಾ ಅಥವಾ ಬೇರೆ ಏನಾದ್ರು ಪ್ಲಾನ್ ಇದೆಯಾ ಇವ್ರದ್ದು? ಒಂದು ಅರ್ಥ ಆಗ್ತಾ ಇಲ್ವಲ್ಲ. ಅಯ್ಯೋ ದೇವ್ರೆ, ಆ ಕ್ಯಾಮ್ರಾದಲ್ಲಿ ಏನಾದರೂ ಕ್ಯಾಪ್ಚರ್ ಆಗಿದ್ರೆ, ಅಯ್ಯೋ ಯಾಕಾದ್ರೂ ಆ ಕ್ಯಾಮ್ರಾ ಸಿಕ್ತು? 25 ವರ್ಷದಿಂದ ಧೂಳು ಹಿಡ್ದಿರೋ ರೀಲದು ಇವತ್ತು ಕೆಲಸ ಮಾಡುತ್ತಾ? ಸತ್ಯನ ದೃಷ್ಟಕ್ಕೆ ಅದರಲ್ಲಿ ಏನಾದರೂ ಸಿಕ್ಬಿಟ್ರೆ ಈ ಸತ್ಯನ ಜೊತೆ ಈಗ ಅಶೋಕ ಬೇರೆ ಸೇರ್ಕೊಂಡಿದ್ದಾನೆ. ಅವರಿಬ್ರು ಸೇರಿ ಏನೇನ್ ಮಾಡ್ತಾರೋ ಏನೋ. ರೀ, ಫೋಟೋ ಸಿಕ್ತಾ? ಸಿಗದೆ ಇಲ್ಲ ಹೋಗುತ್ತೆ. ಸಿಕ್ತು. ಹೌದಾ? ತೋರಿಸಿ ನೋಡೋಣ. ಇಷ್ಟು ವರ್ಷಗಳಿಂದ ಮುಚ್ಚಿ ಹೋಗಿರೋ ಸತ್ಯ ಈಗ ಓಪನ್ ಆಗ್ತಾ ಇದೆ. ಚಿಕ್ಕಪ್ಪ, ಒಂದು ನಿಮಿಷ. ಮೊದಲು ಇದನ್ನ ಸೂರಿಗೆ ತೋರಿಸ್ಬೇಕಲ್ವಾ? ಹೌದಲ್ವಾ? ಸತ್ಯ ತೋರಿಸ್ತೀವಿ ಅಂತ ಅವ್ರಿಗೆ ಮಾತು ಕೊಟ್ಟಿದ್ವಲ್ಲ. ನಡಿ ನಡಿ. ಆ ಫೋಟೋಸ್ ನಂಗೆ ತೋರಿಸು. ಅದರಲ್ಲಿ ಏನಿದೆ ನಾನು ನೋಡಬೇಕು. ಒಂದು ನಿಮಿಷ ಚಿಕ್ಕಿ, ನಾನು ಸೂರ್ಯನ ಕರೆದು ಬಿಡ್ತೀನಿ. ಸೂರಿ ಸೂರಿ ಸೂರಿ. ಅಶೋಕ್, ಮಾವ ಏನು ಡಿಸ್ಟರ್ಬ್ ಮಾಡಬೇಡ, ಅವ್ರು ಮಲಗಿದ್ದಾರೆ. ಸಾಧನಾ, ಅನಿ ಅವಾಗಿಂದ ನೀನು ಕರಿತಿದ್ದ, ಏನು ಅಂತ ಹೋಗಿ ನೋಡು. ಸತ್ಯ, ಅದರಲ್ಲಿ
ಅದ್ರಲ್ಲಿ ಏನಿದೆ ನಾನು ನೋಡ್ಬೇಕು. ತೋರ್ಸು. ನನ್ನ ಅಣ್ಣನ ಸಾವು ಹೇಗಾಯ್ತು ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ ಭಾರ್ಗವಿ ಅತ್ತಿಗೆ. ಮಗ, ನಿಮ್ಮ ಅಪ್ಪ ಅಮ್ಮನ ಸಾವಿನ ಹಿಂದೆ ದೊಡ್ಡ ರಹಸ್ಯನೇ ಇದೆ ಕಣೋ. ನಿಜ ಮಗ, ಅದು ಆಕ್ಸಿಡೆಂಟ್ ಅಲ್ಲ ಅಂತ ನಂಗೆ ಈಗ ಅರ್ಥ ಆಗ್ತದೆ. ಮತ್ತೆ ಸತ್ಯ ಚಿಕ್ಕಪ್ಪನ ಬೇಕು ಅಂತಾನೆ ಇದ್ರಲ್ಲಿ ಸಿಕ್ಕಾಕ್ಸಿದ್ದಾರೆ. ಅವ್ರನ್ನ ಬಲಿಪಶು ಮಾಡಿದ್ದಾರೆ ಅಂತ ನನಗೆ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ ಕಣೋ. ಹೇಗಾದ್ರೂ ಮಾಡಿ ಅವ್ರು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡಲೇಬೇಕು ಕಣೋ. ನನಗೂ ಹಾಗೆ ಅನಿಸ್ತಿದೆ ಮಗ. ಆದಷ್ಟು ಬೇಗ ಈ ರಹಸ್ಯನ ಹೊರಗಾಕಿ ತಾತ ಮತ್ತೆ ಚಿಕ್ಕಪ್ಪನ ಮಧ್ಯೆ ಇರೋ ಮನಸ್ತಾಪನೆಲ್ಲ ಕ್ಲಿಯರ್ ಮಾಡಬೇಕು. ಮಾಡೋಣ ಮಗ, ನಾನು ನಿನ್ನ ಜೊತೆಗಿರ್ತೀನಿ. ಏನು ಬೇಕಾದ್ರೂ ಮಾಡೋಣ. ಸತ್ಯ ಚಿಕ್ಕಪ್ಪ ಹೀಗೆ ಕೊರಗೋದು ನನಗೆ ನೋಡಕ್ ಆಗ್ತಾ ಇಲ್ಲ ಕಣೋ. ಡೇ ಬೈ ಡೇ ಕುಡಿತಾ ಹೆಲ್ತ್ ಹಾಳು ಮಾಡಿಕೊಂಡು ಇಲ್ಲದೆ ಇರೋ ಅಪವಾದನ ತಲೆ ಮೇಲೆ ಹೊತ್ಕೊಂಡು ನೋಡಕ್ ಆಗ್ತಿಲ್ಲ ಮಗ. ವಿ ಹ್ಯಾವ್ ಟು ಡೂ ಸಮಥಿಂಗ್. ಅಯ್ಯೋ, ಯಾರು? ಆ ಸ್ವಾಮಿ ಕಣೋ, ಆಗ್ಲಿಂದ ಕಾಲ್ ಮಾಡ್ತಿದ್ದಾನೆ. ಏನೋ ಮಾಡೋದು. ಇನ್ನೇನು ಮಾಡೋಕ್ಕಾಗತ್ತೆ. ಅವ್ನು ನಮ್ಮ ಮನೆ ಹತ್ರ ಬರಬಾರ್ದು ಅಂತಂದ್ರೆ ನಾವು ಸುಬ್ಬಿನ ಅವ್ನ ಮನೆ ಹತ್ರ ಕರ್ಕೊಂಡು ಹೋಗಲೇಬೇಕು. ಬಟ್ ಸೀತಾ, ಹೇಗಾದ್ರೂ ಮಾಡಿ ನೀನು ಸೀತಾನ ಒಪ್ಪಿಸ್ಲೇಬೇಕು ಮಗ, ಬೇರೆ ದಾರಿ ಇಲ್ಲ.